ಹಾಯ್ ಹಲೋ ನಮಸ್ಕಾರ. ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ರೈತರ ಬಂಗಾರದ ಬೆಳೆ ಅಂತಲೇ ಕರೆಯಲ್ಪಡುವ ಪುಟ್ಬಾಳೆ ಮತ್ತು ಏಲಕ್ಕಿ ಬಾಳೆ ಅಂತ ಏನಂತ ಕರೀತಾರೆ, ಆ ಬಾಳೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಈ ಬಾಳೆಯ ಪ್ರಾಮುಖ್ಯತೆ ಏನು, ಈ ಬಾಳೆಯನ್ನು ಏಕೆ ಬೆಳೆಯಬೇಕು, ಇದರ ಮಾರ್ಕೆಟ್ ಹೇಗಿದೆ ಮತ್ತು ಈ ಗಿಡವನ್ನು ನೆಡಬೇಕಾದರೆ ನಾವು ಏನೇನು ಕ್ರಮಗಳನ್ನು ಅನುಸರಿಸಬೇಕು, ಇದಕ್ಕೆ ನೀರನ್ನು ಹೇಗೆ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಗೊಬ್ಬರಗಳನ್ನು ಯಾವ್ಯಾವನ್ನು ಬಳಸಬೇಕು ಮತ್ತು ಇದಕ್ಕೆ ಬರುವಂಥ ರೋಗಗಳ್ಯಾವ್ಯಾವು ಮತ್ತು ಕೀಟ ಬಾಧೆಗಳ್ಯಾವ್ಯಾವು, ಇದನ್ನು ಬೆಳೆಯಲು ಎಂಥ ಮಣ್ಣು ಸೂಕ್ತ ಮತ್ತು ಹವಾಮಾನ ಹೇಗಿದ್ದರೆ ಉತ್ತಮ, ಮಾರ್ಕೆಟ್ನಲ್ಲಿ ಬೆಲೆ ಹೇಗಿರುತ್ತೆ, ಇವೆಲ್ಲವನ್ನು ತಿಳಿಯೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಬಾಳೆ ತೋಟ ಮತ್ತು ಅಡಿಕೆ ತೋಟ. ಏನು ಈ ಅಡಿಕೆ ಗಿಡ 8x8 ಅಡಿ ಏನು ಅಡಿಕೆ ಇದೆ, ಅದರ ಮಧ್ಯದಲ್ಲಿ ನಾವು ಬಾಳೆಯನ್ನು ಇಟ್ಟಿದ್ದೀವಿ. ಈ ಅಡಿಕೆ ಬೆಳೆ ಬರುವಷ್ಟರಲ್ಲಿ ಈ ಬಾಳೆಯಲ್ಲಿ ಅಷ್ಟೋ ಇಷ್ಟೋ ನಮಗೆ ಉತ್ಪಾದನೆ ಬರುತ್ತದೆ. ಮತ್ತು ಅಡಿಕೆ ಸಾಮಾನ್ಯವಾಗಿ ಇಳುವರಿ ಕೊಡೋಕ್ಕೆ, ಬೆಳೆ ಪ್ರಾರಂಭ ಆಗೋಕ್ಕೆ ಸುಮಾರು 4 ರಿಂದ 5 ವರ್ಷ ಬೇಕೇ ಬೇಕಾಗುತ್ತೆ. ಅದರ ಮಧ್ಯೆ ನಮಗೆ ಆದಾಯ ಬೇಕಾದಲ್ಲಿ ನಾವು ಮಧ್ಯದಲ್ಲಿ ಬಾಳೆ ಗಿಡ ಇಡೋದ್ರಿಂದ ನಮಗೆ ಆದಾಯನೂ ಬೇಗ ಸಿಗುತ್ತೆ. ಮತ್ತು ಸಣ್ಣ ಗಿಡಗಳಿಗೆ, ಅಡಿಕೆ ಗಿಡಗಳಿಗೆ ನೆರಳು ಬೇಕಾಗುತ್ತೆ. ಅವು 1-2-3 ವರ್ಷದ ಗಿಡ ಆಗೋವರೆಗೂ, ಅಲ್ಲಿವರೆಗೂ ಈ ಬಾಳೆ ಮಧ್ಯದಲ್ಲಿ ಇಡೋದ್ರಿಂದ ನಮಗೆ ಅಡಿಕೆ ಗಿಡಕ್ಕೆ ನೆರಳು ಕೂಡ ಆಗುತ್ತೆ ಮತ್ತು ನಮಗೆ ಇದರಿಂದ ಆದಾಯ ಕೂಡ ಬರುತ್ತೆ. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಈ ಗಿಡ ಸುಮಾರು ನಾವಿಟ್ಟು 11 ತಿಂಗಳಾಗಿದೆ. ಗಿಡ ಆಲ್ರೆಡಿ ನೀವು ನೋಡ್ಬೋದು. ಬಾಳೆ ಏನಕ್ಕೆ ಬಂಗಾರದ ಬೆಳೆ ಅಂತ ಕರೀತಾರೆ ಅಂದರೆ ಇದೇ ಕಾರಣಕ್ಕೆ. ಇದರ ಪ್ರೊಡಕ್ಷನ್ನು ಬೇಗ ಸ್ಟಾರ್ಟ್ ಆಗುತ್ತೆ ಮತ್ತು ಮಾರ್ಕೆಟನ್ನ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲಾಗಲಿ ಮತ್ತು ಏನೇ ಒಂದು ಸಮಾರಂಭಗಳಲ್ಲಾಗಲಿ ನಮ್ಮಲ್ಲಿ ಈ ಬಾಳೆ ತುಂಬ ಪ್ರಮುಖವಾದ ಹಣ್ಣು. ಒಂದು ಯಾವ್ದಾದ್ರು ಪೂಜೆ ಮಾಡ್ತೀನಿ ಅಂತ ಹೋದಾಗ ಮುಖ್ಯವಾಗಿ ಫಸ್ಟ್ ನೋಡೋದೇ ಬಾಳೆಹಣ್ಣು. ನೀವು ನೋಡ್ತಾ ಇರ್ಬೋದು, ಇದು ಕೇವಲ 11 ತಿಂಗಳ ಗಿಡ, ಬಾಳೆ ಗಿಡ. ಆಲ್ರೆಡಿ ಹೊಂಬಾಳೆ ಹೊಡೆದಿದೆ, ಕೆಲವೊಂದು ಬಲ್ತಿದ್ದಾವೆ. ನೀವೇನಿಲ್ಲೆಲ್ಲ ನೋಡ್ತಾ ಇದ್ದೀರಾ. ಅಡಕೆ ಗಿಡದ ಮಧ್ಯದಲ್ಲಿ ಒಂದೊಂದು ಅಲ್ಲಲ್ಲೇ ಜಿಗ್ಜಾಕ್ ರೀತಿಯಲ್ಲಿ ಇಲ್ಲೊಂದು ಇಟ್ಟರೆ ಅದರ ನೆಕ್ಸ್ಟಲ್ಲಿ ಇಟ್ಟಂಥ ಅಡಿಕೆ ಗಿಡಕ್ಕೆ ಇಟ್ಟಿಲ್ಲ, ಅದರ ನೆಕ್ಸ್ಟ್ ಗಿಡಕ್ಕೆ ಇಟ್ಟಿದ್ದೀವಿ, ಜಿಗ್ಜಾಕ್ ರೀತಿಯಲ್ಲಿ ಇಟ್ಟಿದ್ದೀವಿ. ಮತ್ತು ಈ ಬಾಳೆ ಬೆಳೆಯೋದಕ್ಕೆ ಹವಾಮಾನ ಹೇಗಿರ್ಬೇಕಪ್ಪ ಅಂದರೆ 20 ರಿಂದ 25 ಡಿಗ್ರಿ ಸೆಲ್ಸಿಯಸ್ ಇರುವಂಥ ಸಮಉಷ್ಣ ವಲಯ. ಅಂದರೆ ನಮ್ದೇನು ಕರ್ನಾಟಕ ರೀಜನ್ ಬರುತ್ತೋ, ಮತ್ತು ಕರ್ನಾಟಕ, ತಮಿಳ್ನಾಡು, ಈ ಆಂಧ್ರ ಪ್ರದೇಶ್, ಈ ರೀಜನ್ಗಳಲ್ಲೆಲ್ಲ ಇದನ್ನು ಬೆಳಿಬೋದು. ಸುಮಾರು ಎಲ್ಲ ಥರದ ಮಣ್ಣು, ಕೆಂಪು ಮಣ್ಣು, ಮರಳು ಮಿಶ್ರಿತ ಮಣ್ಣು, ಎಲ್ಲ ಮಣ್ಣಲ್ಲೂ ಈ ಬಾಳೆ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಈ ಮಣ್ಣು ಹೇಗಿರ್ಬೇಕಪ್ಪ ಅಂದರೆ ಉಸಿರಾಟ ಚೆನ್ನಾಗಿರ್ಬೇಕು ಮಣ್ಣಿಂದು. ಹೆಚ್ಚು ನೀರು ಇದ್ದರೆ ಬಾಳೆಗೆ ಕೆಲವೊಂದು ಈ ಸಿಗಾಟೋಕ ಅನ್ನುವಂಥ, ಇದೇನು ಬೆಂಕಿ ರೋಗ ಅಂತ ಕರೀತಾರೋ ಅಂಥ ರೋಗ ಬರೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ಬಾಳೆಗೆ ಯಥೇಚ್ಛವಾಗಿ ನೀರನ್ನು ನಿಲ್ಲಿಸಬಾರ್ದು ಅದ್ರ ಬುಡದಲ್ಲಿ. ಮಳೆಗಾಲದ ಟೈಮಲ್ಲಿ, ಜೂನ್ ಜುಲೈ ಟೈಮಲ್ಲಿ ಇದನ್ನು ಗುಂಡಿ ತೆಗೆದ್ಬಿಟ್ಟು ಒಂದಿಷ್ಟು ಕೊಟ್ಟಿಗೆ ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಇದನ್ನು ಕೊಟ್ಬಿಟ್ಟು ಒಂದು 4 ಅಡಿ ಆಳ, ಒಂದು 4 ಅಡಿ ಅಗಲ ತೆಗೆದ್ಬಿಟ್ಟು ಒಂದಿಷ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಇಟ್ಟಲ್ಲಿ ಇವು ತುಂಬ ಚೆನ್ನಾಗಿ ಬೆಳ್ಕೊಂತವೆ. ಮತ್ತು ಈ ಬಾಳೆಗೆ ನೀರಾವರಿಯನ್ನು
ನೀರನ್ನು ಹೇಗೆ ಕೊಡಬೇಕಪ್ಪ ಅಂತ ಕೇಳಿದ್ರೆ, ಬಾಳೆ ಬುಡದಲ್ಲಿ ಯಥೇಚ್ಛವಾಗಿ ನೀರನ್ನು ನಿಲ್ಲಿಸಬಾರ್ದು. ನಿಲ್ಲಿಸಿದಾಗ ಬೇರು ಕೊಳೆತಂಗಾಗಿ ಕೆಲವೊಂದು ರೋಗಗಳು ಬರೋದಕ್ಕೆ, ಕೊಳೆ ರೋಗ ಬರೋದಕ್ಕೆ ಶುರು ಆಗುತ್ತೆ. ಡ್ರಿಪ್ನ ಮೂಲಕ, ನಾವೇನೀಗ ಡ್ರಿಪ್ ಮಾಡಿದ್ದೀವಿ, ಆ ಡ್ರಿಪ್ನ ಮೂಲಕ ಬೇಸಿಗೆಯಲ್ಲಿ 5 ದಿನಕ್ಕೊಂದ್ಸಲಿ ಅಥವಾ 7 ದಿನಕ್ಕೊಂದ್ಸಲಿ ಕೊಡಬೇಕಷ್ಟೆ. ದಿನ ನೀರನ್ನು ಕೊಡಬಾರ್ದು. ಮುಖ್ಯವಾಗಿ ಏನಪ್ಪ ಅಂದರೆ, ಈ ನೀರು ಒಂದು ಕಡೆ ನಿಲ್ಲಬಾರ್ದು. ಇದೇನು ಬುಡ ಕಾಣಿಸ್ತಿದೆ, ಈ ಬುಡದ ಸುತ್ತ ನೀರು ನಿಂತಲ್ಲಿ ಸಿಗಾಟೋಕ ಅನ್ನೋ ಒಂದು ಫಂಗಸ್ ಕಾಯಿಲೆ, ಅದನ್ನು ಕನ್ನಡದಲ್ಲಿ ಬೆಂಕಿ ರೋಗ ಅಂತ ಕರೀತಾರೆ. ಆ ರೋಗ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಮುಖ್ಯವಾಗಿ ನಾವು ಒಂದು ಬಾಳೆ ಕಂದನ್ನು ತರಬೇಕಾದ್ರೆ ನಾವು ಯಾವುದೇ ರೋಗ ಇಲ್ಲದಂಥ ಗಿಡದ ಬುಡ ಮರಿಗಳನ್ನು ತಂದು ನೆಟ್ಟಲ್ಲಿ ನಮ್ಗೆ ಯಾವುದೇ ತರಹದ ತೊಂದರೆಗಳು ಆಗಲ್ಲ. ಆದ್ರಿಂದ ನಾವು ಮರಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನೋಡಿ, ಎಲೆಗಳೇ ಹೇಗಿದ್ದಾವೆ, ಕತ್ತಿ ಆಕಾರದಲ್ಲಿರ್ಬೇಕು ಎಲೆ. ಹೀಗೆ ಇದೇನು ಎಲೆ ಕಾಣಿಸ್ತಾ ಇದೆ, ಈ ತರ ಇರಬೇಕು ಎಲೆ. ಕೆಲವು ಅಲ್ಲಲ್ಲೇ ಗುಂಪಾದಂಗೆ ಇರುತ್ತೆ ಎಲೆಗಳು, ಅವು ಬಂಚಿ ಟಾಪ್ ಆಫ್ ಬನಾನಾ ಅಂತೇಳಿ, ಅದು ರೋಗದಿಂದ ಬಾಧಿಸ್ತಾ ಇರುತ್ತೆ ಗಿಡಗಳು. ಅಂತ ಗಿಡದಿಂದ ನಾವು ಮರಿ ತಂದಲ್ಲಿ ಆ ಇಟ್ಟಂತ ಮರಿ ಕೂಡ ತೋಟ ತುಂಬ ರೋಗ ಹರಡುವ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತೆ ಈ ಬಾಳೆಯಲ್ಲಿ ಕೀಟ ಮತ್ತೆ ರೋಗ ನಿಯಂತ್ರಣ ಹೇಗೆ ಮಾಡ್ಬೇಕಪ್ಪ ಅಂದ್ರೆ, ಇದಕ್ಕೆ ಮುಖ್ಯವಾಗಿ ಬನಾನಾ ಸ್ಟೆಮ್ ಬೋರರ್ ಅಂತೇಳಿ ಒಂದು ಕಾಂಡ ಕೊರೆಯುವ ಹುಳದ ಕಾಟ ಕೂಡ ಇರುತ್ತೆ. ಮತ್ತೆ ಕಂಬಳಿ ಹುಳನಂಥದ್ದು ಮೊಟ್ಟೆ ಇಟ್ಬಿಟ್ಟು ಎಲೆಗಳನ್ನ ತಿಂತಾ ಇರ್ತವೆ. ಅದಕ್ಕೆ ಸೂಕ್ತವಾದ ಬೇವಿನ ಎಣ್ಣೆನೋ ಅಥವಾ ಸೂಕ್ತವಾದ ಕ್ರಿಮಿನಾಶಕ ಹೊಡೆದು ನಾವು ನಿಯಂತ್ರಣ ಮಾಡ್ಬೋದು. ಮತ್ತೆ ನೀರು ಹೆಚ್ಚಾದಂಥ ಟೈಮಲ್ಲಿ, ಈಗ ಮಳೆಗಾಲ ಯಥೇಚ್ಛವಾಗಿ ಬರುತ್ತೆ, ನೀರು ನಾವು ಹೆಚ್ಚಿಗೆ ಕೊಡಲಿಲ್ಲ ಅಂದ್ರೆ ಮಳೆಗಾಲದ ಟೈಮಲ್ಲಿ ಬುಡಗಳ ಕೆಳಗೆ ನೀರು ನಿಲ್ಲ ಅಂಥದ್ದೆಲ್ಲ ಆದಾಗ ಈ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಟರ್ನ್ ಆಗೋದಕ್ಕೆ ಕಾಣಿಸುತ್ತೆ ನಮಗೆ. ಆಗ ನಾವು ಅದನ್ನ ಗುರುತಿಸ್ಬೇಕು, ಏನು ರೋಗ ಇದು ಅಂತೇಳಿ. ಈಗ ಇಲ್ಲಿ ನೋಡ್ತಾ ಇರೋದು ನೀವು, ಇದು ಸಿಗಾಟೋಕ ರೋಗಕ್ಕೆ ತುತ್ತಾಗಿದ್ದಂಥ ಗಿಡ ಇದು. ಇದಕ್ಕೆ ನಾವು ಫಂಗಿಸೈಡ್ ಅನ್ನು ಸ್ಪ್ರೇ ಮಾಡಿದ್ವಿ, ಅದರಿಂದ ಕ್ಲಿಯರ್ ಆಗಿದೆ. ಈಗೇನು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಟೈಪು ಇದು ಎಲೆ ಒಣಗಿದ್ರೆ ಇದು ಕ್ಲಿಯರ್ ಆಗಿದೆ ಅಂತೇಳಿ ನೀವೆಲ್ಲ ನೋಡ್ಬೋದು. ಈಗ ಈ ಗಿಡ ರೋಗ ಮುಕ್ತವಾಗಿ ನೋಡಿ, ಎಲೆ ಎಲ್ಲ ಇದು ಒಣಗೋಗಿದೆಯಲ್ಲ, ಇದಕ್ಕೆಲ್ಲ ಫಂಗಿಸೈಡ್ ಸ್ಪ್ರೇ ಮಾಡಿರೋದ್ರಿಂದ ಇದು ಗುಣಮುಖವಾಗಿ ಒಂಬಾಳೆಯನ್ನು ಕೂಡ ಹೊಡೆದಿದೆ, ನೀವು ನೋಡ್ಬೋದು. ಈ ಬಾಳೆ ಗಿಡವನ್ನು ನಾವು 2 ರೀತಿಯಾಗಿ ಪ್ಲಾಂಟೇಶನ್ ಮಾಡ್ಬೋದು. ಒಂದು ಬಂದ್ಬಿಟ್ಟು ನಾವು ಗಿಡದ ಮರಿಗಳನ್ನು ಬೇರ್ ಸಮೇತ ಕಿತ್ತು ನೆಡ್ಬೋದು, ಅಥವಾ ಟಿಶ್ಯೂ ಕಲ್ಚರ್ ಗಿಡಗಳು, ನಾವೇನೀಗ ಬೆಂಗಳೂರಿನ GKVKಯಲ್ಲಿ ಲಭ್ಯ ಇರ್ತವೆ, ಅವನ್ನ ಟಿಶ್ಯೂ ಕಲ್ಚರ್ ಇದರಿಂದ ಬೆಳೆದಿರ್ತಾರೆ ಟೆಕ್ನಾಲಜಿಯಿಂದ. ಅವನ್ನ ಬೇಕಾದ್ರೂ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಾಗ ಆರ್ಡರ್ ಕೊಟ್ರೆ ಅವು ಗಿಡ ತುಂಬ ಚಿಕ್ಕವಿರ್ತವೆ. ಅವನ್ನ ಗಿಡ ಇಡುವಂಥ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಬಿಟ್ಟು ಟ್ರೈಕೋಡರ್ಮಾ ಇಂಥ ಬ್ಯಾಕ್ಟೀರಿಯಾಗಳನ್ನು, ಫಂಗಸ್ಗಳನ್ನು ಬಳಸಿ ನಾವು ನಾಟಿ ಮಾಡೋದ್ರಿಂದ ಮುಂದೆ ಬರುವಂಥ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡಬಹುದು. ಈ ಬಾಳೆ ಬೆಳೆಯೋದ್ರಿಂದ ರೈತರಿಗೆ ತುಂಬ ಲಾಭ ಇದೆ. ಯಾಕಂದರೆ ಇವತ್ತು ರೈತರು ಬುದ್ಧಿವಂತರಾಗಬೇಕು. ಈ ಡ್ರ್ಯಾಗನ್ ಫ್ರೂಟು, ಅವಕಾಡೋ ಅನ್ನೋದು ಇನ್ನೂ ಮಾರ್ಕೆಟ್ ನಮ್ಮಲ್ಲಿ ಅಷ್ಟಾಗಿ ಬೆಳೆದಿಲ್ಲ. ಆದರೆ ನಾನು ಭರವಸೆ ಕೊಡ್ತೀನಿ, ಬಾಳೆ ಬೆಳೆದರೆ ಬಾಳೆಲ್ಲ ಬಂಗಾರ. ಇದೇನು ನುಡಿಮತ್ತಿದೆ, ಇದು 100ಕ್ಕೆ 100 ಸತ್ಯ. ಯಾಕಂದರೆ ನನಗೆ ಆಗಿರೋ ಅನುಭವ ಇದು. ಒಂದು ಗೊನೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಲ್ಲಿ ಏನಪ್ಪ ಅಂದರೆ ಮಿನಿಮಮ್ 10ರಿಂದ 15 kg ವರೆಗೂ ತೂಗ್ತವೆ.
ನಾವು ಆನ್ ಅಂಡ್ ಆವ್ರೇಜ್ ಏನಂದರೆ ಹಬ್ಬಗಳ ಸೀಸನಲ್ಲಿ ಅಪ್ ಟು 90 ರೂಪಾಯಿ 100 ರೂಪಾಯಿ kg ಬಾಳೆ ಕಾಯಿ ಹೋಗಿರೋದು ನಾನೇ ಕೂಡ ಸ್ವತಃ ಕೊಟ್ಟಿದ್ದೀನಿ. ಹಾಗಾಗಿ ಏನೇ ಅನ್ಸೀಸನಲ್ಲಾದರೂ 30 ರೂಪಾಯಿಗಿನ್ನ ಕಡಿಮೆ ಯಾವುದೇ ಕಾರಣಕ್ಕೂ ರೇಟ್ ಕಡಿಮೆ ಆಗೋದಿಲ್ಲ. ಆದ್ದರಿಂದ ರೈತರು ಅಡಿಕೆ ಸಸಿ ಇಟ್ಟಂಥ ಹೊಸದಾಗಿ ಮಾಡಿದಂಥ ತೋಟಗಳಲ್ಲಿ ಮಧ್ಯ ಬಾಳೆ ಬೆಳೆಯೋದ್ರಿಂದ ಗಿಡಗಳಿಗೆ ಶೇಡಿಗೆ ಶೇಡು ಆಗುತ್ತೆ, ನೆರಳಿಗೆ ನೆರಳು ಸಿಗುತ್ತೆ. ಮತ್ತು ನಮಗೆ ಆ ಅಡಿಕೆ ಗಿಡ ಬೆಳೆ ಕೊಡೋದಕ್ಕಿಂತ ಮುಂಚೆ ಇದರಲ್ಲಿ ನಾವು ಒಂದು ಸ್ವಲ್ಪ ತೋಟದ ಖರ್ಚಿಗೋಸ್ಕರ ಆದಾಯವನ್ನು ನೋಡಬಹುದು. ಈ ಬಾಳೆಯಲ್ಲಿ ಆವರೇಜ್ ಯೀಲ್ಡ್ ಬಂದ್ಬಿಟ್ಟು 1 ಎಕರೆಗೆ ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ದಾದರೆ ವರ್ಷಕ್ಕೆ ಒಂದು 20 ರಿಂದ 25 ಟನ್ನಷ್ಟು ನಾವು ಬಾಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬರೀ ಬಾಳೆಯನ್ನು ಬೆಳೆದಾಗ. ಈ ಥರ ಮಧ್ಯದಲ್ಲಿಟ್ಟರೆ ನಮಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರು ಒಂದು ಗೊನೆ 10 ರಿಂದ 15 kg ಮಿನಿಮಮ್ ಬರುತ್ತೆ. ಆವ್ರೇಜ್ 10 kg ಇಟ್ಕೊಂಡ್ರು 1 kgಗೆ 30 ರೂಪಾಯಿಗಿನ್ನ ಕಡಿಮೆ ಆಗಿದ್ದು ನಾನು ನೋಡೇ ಇಲ್ಲ. 30 ರೂಪಾಯಿ ಇಟ್ಕೊಂಡ್ರು ಕೂಡ 10 kg ಆವ್ರೇಜ್ ಇಟ್ಟರು ಕೂಡ 300 ರೂಪಾಯಿ ಒಂದು ಗಿಡದಿಂದ ನಾವು ಒಂದು ಗೊನೆಯಿಂದ ಲಾಭವನ್ನು ಪಡಿಬೋದು. ಅದೇ ರೀತಿ ವರ್ಷದಲ್ಲಿ ಒಂದೇ ಬಾರಿ ಏನು ಬಿಡಲ್ಲ ಬಾಳೆ, ಹಲವಾರು ಬಾರಿ, ಒಂದು 5-6 ಬಾರಿ ಅಂತೂ ಒಂದು ಬುಡದಿಂದ ಮಿನಿಮಮ್ ಒಂದು 3 ಬಾರಿ ಅಂತೂ ಎಕ್ಸ್ಪೆಕ್ಟ್ ಮಾಡಿದ್ರು ಒಂದು ವರ್ಷದಕ್ಕೆ 300, 600, 900 ರೂಪಾಯಿ 900 ರೂಪಾಯಿ ಮಿನಿಮಮ್ ನಾವು ಇದರಿಂದ ದುಡ್ಡನ್ನು ಪಡೆಯಬಹುದು. ಆದ್ದರಿಂದ ರೈತರು ಈ ಡ್ರ್ಯಾಗನ್ ಫ್ರೂಟ್, ಅವಕಾಡೋ ಇಂಥ ನಮ್ಮ ದೇಶದಲ್ಲಿ ಬೆಳೆದಿರೋ ಅಂಥ ಗಿಡಗಳನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಅದ್ರ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು. ಇದರ ಮಾರ್ಕೆಟ್ ಹೇಗಪ್ಪ ಅಂದರೆ, ನಮ್ಮಲ್ಲಿ ಬೆಳೆ ಬಂದಿದೆ ಅಂದರೆ ತೋಟನ ಬಂದು ನೋಡ್ಕೊಂಡು ಹೋಗಿರ್ತಾರೆ. ಅವರೇ ಬಂದ್ಬಿಟ್ಟು ಬಂದು ಹಿಂಗೆ ಬೆಳೆ ಬಂದಿದೆ ಅಂದ್ರಿಗೆ ಅವರೇ ಒಂದು ಆಟೋನೋ ಏನೋ ತಗೊಂಬಂದ್ಬಿಟ್ಟು ಕಟಾವು ಮಾಡ್ಕೊಂಡು ತೂಕ ಮಾಡ್ಕೊಂಡು ಇಲ್ಲಿಂದನೇ ತಗೊಂಡು ಹೋಗ್ತಾರೆ. ಇಲ್ಲ ನಾವೇ ಬೇಕಾದರೂ ಇದಕ್ಕೆ ಪ್ರತಿಷ್ಠಿತ ಮಂಡಿಗಳಿದ್ದಾವೆ, ತುಮಕೂರ್ಗೋ ಬೆಂಗಳೂರಿಗೋ ಹಿಂಗೆ ನಾವೇ ಬೇಕಾದರೂ ಒಂದು ಗಾಡಿ ಮಾಡ್ಕೊಂಡು ತಗೊಂಡೋದ್ರು ಕೂಡ ತಗೊಳಕ್ಕೆ ಜನ ಬರ್ತಾರೆ. ಹಬ್ಬ ಹರಿದಿನ ಟೈಮಲ್ಲಿ ನಾವೇ ಅಕಸ್ಮಾತು ಹಣ್ಣು ಮಾಡಿಕೊಟ್ರು ಕೂಡ 100 ರಿಂದ 150 ರೂಪಾಯಿ kgವರೆಗೂ ಬೇಕಾದರೂ ಮಾರ್ಬೋದು. ಆದರೆ ಈ ಡ್ರ್ಯಾಗನ್ ಫ್ರೂಟ್, ಅವಕೋಡ ಎಲ್ಲ ಬಂದ್ಬಿಟ್ಟು ಅದರ ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಸೆಟ್ ಆಗಿಲ್ಲ. ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ತೋರಿಸ್ದಾಗೆ ಜನ ಹೇಳ್ತಾರೆ, ಅದು ಎಷ್ಟು ಸತ್ಯ ಸುಳ್ಳು ಅನ್ನೋದು ಇನ್ನೂ ಗೊತ್ತಿಲ್ಲ. ಆದರೆ ಬಾಳೆಯಲ್ಲಿ ಮಾತ್ರ ಲಾಭ ಖಂಡಿತ. ರೈತರು ಕಣ್ಣು ಮುಚ್ಕೊಂಡು ನೀರು ಕಡಿಮೆ ಇದ್ರೂ ಕೂಡ ಹೆದರ್ಕೊಂಡಂಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ಗಳನ್ನ ಹಾಕಿ ಬೆಳೆದ್ರೆ ಇದಕ್ಕೆ ಮಾರ್ಕೆಟಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ. ಆದ್ದರಿಂದ ರೈತರು ಬಾಳೆಹಣ್ಣನ್ನು ಬೆಳೆಯೋದ್ರಿಂದ 100ಕ್ಕೆ 100 ಲಾಭ ಇದೆ. ಈ ಬಾಳೆ ಬೆಳೆಯಲ್ಲಿ ಏನು ಮಾಡಬೇಕು ಅಂದರೆ, ನಾವು ಬಡ್ಡೆಗಳು ಪಕ್ಕದಲ್ಲೇ ಹೊಡಿತಾ ಇರ್ತವೆ. ಆದರೆ ನಾವೇನು ಮಾಡಬೇಕಪ್ಪ ಅಂದರೆ, 2 ಬಡ್ಡೆ ಅಥವಾ 3 ಬಡ್ಡೆಗಳನ್ನು ಮಾತ್ರ ಬಿಟ್ಕೊಂಡು ಒಂದು ಮೇಯ್ನಾಗಿ ದೊಡ್ಡ ಗಿಡ ಬಿಟ್ಕೋಬೇಕು. ಇನ್ನು ಮಿಕ್ಕಿದ್ದು ಒಂದು ಸಣ್ಣ ಗಿಡ ಬಿಟ್ಕೊಂಡಲ್ಲಿ ಇದರಲ್ಲಿ ಬೇಗ ಹೊಂಬಾಳೆ ಕೂಡ ಬರುತ್ತೆ. ಮತ್ತು ಇದರ ಪೋಷಕಾಂಶಗಳೆಲ್ಲ ಹೊಂಬಾಳೆಗೆ ಸೇರಿ ಹಣ್ಣು ತುಂಬ ತೂಕವಾಗಿ, ಹೊಂಬಾಳೆ ತುಂಬ ದೊಡ್ಡದಾಗಿ ಬರುತ್ತೆ. ಸ್ನೇಹಿತರೆ, ಇದಿಷ್ಟು ಪುಟ್ಬಾಳೆ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿತ್ತು. ನೀವು ಕೂಡ ನಿಮ್ಮ ತೋಟದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗಗಳಿದೆಯೋ 2 ಗಿಡಗಳ ಮಧ್ಯೆ ಆಗಲಿ ಬದುಗಳಲ್ಲಾಗಲಿ ಪುಟ್ಬಾಳೆಯನ್ನು ಬೆಳೀರಿ ಮತ್ತು ಒಳ್ಳೆ ಲಾಭವನ್ನು ಗಳಿಸ್ಬೋದು. ಇದಕ್ಕೆ ಮಾರುಕಟ್ಟೆಯಲ್ಲಿ ತುಂಬ ಬೆಲೆ ಇದೆ. ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲಾಗ್ಬೋದು ಅಥವಾ ತಿನ್ನೋದಕ್ಕೂ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಮತ್ತು ಮಾರ್ಕೆಟಲ್ಲಿ ಇದಕ್ಕೆ ಡಿಮ್ಯಾಂಡ್ ಅನ್ನೋದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಆದ್ರಿಂದ ಪುಟ್ಬಾಳೆ ಒಂದು ರೈತರಿಗೆ ಲಾಭದಾಯಕ ಬೆಳೆ ಆಗಿದೆ. ಗೋಲ್ಡನ್ ಬನಾನಾ ಅಂತಲೇ ಕರೆಯಬಹುದು ಇದನ್ನ. ಚಿನ್ನಕ್ಕೆ ಹೇಗೆ ಬೆಲೆ ಇರುತ್ತೋ ಹಾಗೆ ಇದಕ್ಕೆ ಬೆಲೆ ಯಾವತ್ತೂ ಕಮ್ಮಿ ಆಗಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.
ಧನ್ಯವಾದಗಳು.